ಮಂಗಳವಾರ ಮಧ್ಯಾಹ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿದೊಡ್ಡ ಹೋಬಳಿಯಾದ ಆನಂದಪುರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುರಾಜ ಕೆ, ಉಪಾಧ್ಯಕ್ಷರಾದ ರೂಪಾ ನಾಗರಾಜ ಮತ್ತು ಸಿಬ್ಬಂದಿ ವರ್ಗದಿಂದ ಕೆಡಿಪಿ ಸಭೆಯನ್ನು ಕರೆಯಲಾಯಿತು. ಈ ಸಭೆಯಲ್ಲಿ ಹಲವಾರು ಚರ್ಚೆಗಳು ನಡೆದವು. ಚರ್ಚೆಗೆ ಸಂಬಂಧಪಟ್ಟ ಆನಂದಪುರ ಹೋಬಳಿಯ ಹಲವು ಸರ್ಕಾರಿ ಕಚೇರಿಯ ಮುಖ್ಯಸ್ಥರು ಆಗಮಿಸಿ ತಮ್ಮ ಕಚೇರಿಯಲ್ಲಿ ಆಗುವ ಅನುಕೂಲಗಳು ಹಾಗೂ ಅನಾನುಕೂಲಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮಲಂದೂರು ಗ್ರಾಮದ ಎಸ್ಎಸ್ಎಲ್ಸಿ ಓದುತ್ತಿದ್ದ ಕೆಪಿಎಸ್ ಸರ್ಕಾರಿ ಹಿರಿಯ ವಿದ್ಯಾರ್ಥಿನಿ ಐಶ್ವರ್ಯ ಎಂಬ ಯುವಕಿ ಒಬ್ಬಳು 1 ವಾರದಿಂದ ಆರೋಗ್ಯದ ಸಮಸ್ಯೆಯಿಂದ ನರಳುತ್ತಿದ್ದು ಸೋಮವಾರ ರಾತ್ರಿ ಸಾವನ್ನಪ್ಪಿದ್ದಳು. ಈ ವಿಚಾರವಾಗಿ ಆನಂದಪುರದ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಗಜೇಂದ್ರ ಯಾದವ್ ಇವರು ಆನಂದಪುರದ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಅರಿವು ಮೂಡುವಂತೆ ವೈದ್ಯಾಧಿಕಾರಿಗಳ ಗಮನಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಕಡ್ಡಾಯವಾಗಿ ನೀಡಲೇಬೇಕು. ಅಲ್ಲದೆ ಕೆಲವು ಸಿಬ್ಬಂದಿಗಳ ಮೇಲೆ ಸರಿಯಾದ ಶಿಸ್ತನ್ನು ವಹಿಸಬೇಕೆಂದು ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರು. ವರದಿ ರಮೇಶ್ ಡಿಜೆ, ಆನಂದಪುರ, ಶಿವಮೊಗ್ಗ. ಆಮೇಲೆ ಏನ್ ಮಾಡ್ದವ್ದು 3 ದಿನ ಬಂದಿದೆ. 3 ದಿನ ಬಂದು ಸ್ಕೂಲಿಗೆ ಬಂದಿದೆ. 7ನೇ ತಾರೀಕು ಬಂದಿದೆ. ಆಮೇಲೆ ಶುಕ್ರವಾರ ಶನಿವಾರ ಬಂದಿದೆ. ನೀವು ಪ್ರಿನ್ಸಿಪಲ್ ಮಾತಾಡಿದ್ರು, ನಾನು ಅಂದ್ರೆ ಬೇಡ ನಿಮ್ಮ ವಿದ್ಯಾರ್ಥಿಗಳಿಗೆ ನಾವು ಒಂದು ಏನೋ ಹೆಲ್ತ್ ಚೆಕಪ್ ಮಾಡ್ತೀವಿ ಅಂತ ನೀವು ಅದನ್ನ ಏನ್ ಮಾಡ್ತಿದ್ರಿ? ಈಗ ಬರ್ತಾ ಇದ್ರಲ್ಲ ಸರ್, ಈಗ ಅವ್ರಿಗೆ ಅಬ್ಸೆಂಟ್ ಆಗಿದೆ ಅವತ್ತು. ಅಂದ್ರೆ ಅವತ್ತು ಚೆಕಪ್ ಮಾಡಿದಾರಲ್ಲ, ಅವತ್ತು ಅಬ್ಸೆಂಟ್ ಇದೆ. ಚೆಕ್ ಮಾಡಿದಾಗ ಅಂದ್ರೆ ಅವಳು ಬಂದಿಲ್ಲ ಶಾಲೆಗೆ. ಅವತ್ತೇನು ಬಂದಿದಾರಲ್ಲ, ಅದೇ ಶುಕ್ರವಾರ ಬಂದಿದ್ರು. ಅಂದ್ರೆ ಮಳೆ 3 ದಿನ ರಜೆ ಆಯ್ತಲ್ಲ, ಅವತ್ತು ಬರ್ಬೇಕಾಯ್ತು. ಆಮೇಲೆ ಬಂದಿದ್ರು. ಈಗ ಹುಡುಗಿ ವಾಂತಿ ಮಾಡ್ತಲ್ಲ, ಏನಾದ್ರು ಮಾಹಿತಿ ಕೊಟ್ಟಿದ್ರು ಅವ್ರ ಮನೆಗೆ? ಅವ್ರ ತಾಯಿನೇ ಕರ್ಸಿದ್ವಿ. ತಾಯಿ ಕರ್ಸಿ ಅವ್ರ ಜೊತೆಗೆ ಕಳ್ಸಿದ್ವಿ. ಇವ್ರು ಏನ್ ಮಾಡಿದ್ದಾರೆ, ಒಂದು ಸುಭಾಷ್ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಏನ್ ಹೇಳಿ, ಸುಭಾಷ್ ಡಾಕ್ಟರ್ ನಮ್ಮಲ್ಲಿ ಪ್ರೈವೇಟ್ ಡಾಕ್ಟರ್ ಕತೆ ಏನಂತ ಕೇಳ್ಕೊಬಿಡ್ರಿ, ಗೌರ್ಮೆಂಟ್ ಕತೆನ ಕೇಳ್ಕೊಬಿಡ್ರಿ. ಫಸ್ಟ್ ಹೇಳ್ಬಿಡ್ತೀವಿ, ಯಾಕಂದ್ರೆ ಇಂತ ಇನ್ನೊಬ್ರು ಸಹಾಯಕ ಪರಿಸ್ಥಿತಿ ಆಗಬಾರ್ದು. ಎಷ್ಟೋ ಜನಕ್ಕೆ ಸುಮ್ಮನೆ ಪುಕ್ಷಾಟಿಯಾಗಿ ಅನಂತರ ನಮ್ಮ ಇದ್ರಲ್ಲಿ ಸಮುದಾಯ ಒಂದು ಆರೋಗ್ಯ ಕೇಂದ್ರದಲ್ಲಿ ಎಲ್ಲಾ ಫೆಸಿಲಿಟಿಗಳು ಇದೆ. ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಅವ್ರಿಗೆ ಉಳಿದಿತ್ತು. ಒಂದು ಸಣ್ಣ ಬ್ಲಡ್ ಟೆಸ್ಟ್ ಮಾಡಿದ್ರೆ ಇವತ್ತು ಅವ್ರಿಗೆ ಸಾಯ್ತಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ಆ ಹುಡುಗಿ ಏನಾಗಿದೆ, ಜಾಂಡಿಸ್ ಜಾಸ್ತಿ ಆಗಿ ಹೊಟ್ಟೆ ಲಿವರ್ ಇಂದ ತಲೆ ಹೋಗಿದೆ, ತಲೆ ಬ್ರೈನ್ ಆಫ್ ಆಗಿದೆ. ನನಗೆ ಅಲ್ಲಿ ತನಕ ಅವ್ರು ನೆನ್ನೆ ಬೆಳಗ್ಗೆ ತನಕ ಮೆಡಿಕಲ್ ಬಂದಿದ್ದಾರೆ, ನನ್ನ ಹತ್ರ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಹುಡುಗಿ ಕೂಗ್ತಾ ಇದೆ, ದೆವ್ವ ಹಿಡಿದಿದೆ ಅಂತ ಹೇಳಿ. ಎಷ್ಟು ಮಾಹಿತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇನ್ನೂ ಮೂಢನಂಬಿಕೆ ಅನ್ನೋದು ಹಂಗೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಅಲ್ಲಿ ಟ್ರಿಪ್ ಹಾಕಿ ವಾಪಸ್ ಕಳಿಸಿದ್ದಾರೆ. ಇದೇ ಸುಭಾಷ್ ಡಾಕ್ಟರ್ ಟ್ರಿಪ್ ಹಾಕಿ ವಾಪಸ್ ಕಳಿಸಿದ್ದಾರೆ. ಒಂದು ಡಾಕ್ಟರ್ಗೆ ಒಬ್ಬ ಮಗಳು ಹುಡುಗಿ ಕಣ್ಣು ನೋಡಿದ್ರೆ ಬೈತಿ, ಈಗ ಜಾಂಡಿಸ್ ಬಂದಿದೆ, ಇಲ್ಲ ನೀವು ಮುಂದೆ ಹೋಗ್ರಿ, ಏನು ಮಾಹಿತಿ ಕೊಟ್ಟಿಲ್ಲ. ಈ ತರ ಆದ್ರೆ ಹೆಂಗ್ ಸರ್ ಇದೆಲ್ಲ? ಇವತ್ತು ಬಾಡಿ ನೋಡಿದ್ವಲ್ಲ ಸರ್, ಎಷ್ಟು ನೋಡಿದಲ್ಲ ಏನಾಗಿತ್ತು ಹೇಳಿ ಸರ್. ಈಗ ಪ್ರೈವೇಟ್ ಹಾಸ್ಪಿಟಲ್ ಬಗ್ಗೆ ಒಂದ್ಸರಿ ವಿಮರ್ಶಿ ಸರ್. ಮೊನ್ನೆ ನಾವು ಉಲ್ಲಾಸ್ ಅವ್ರ ಜೊತೆ DFO ಅವ್ರ ಜೊತೆ ಮಾತಾಡಿದ್ವಿ. ವಿಷಯ ತಿಳಿಸ್ಕಾಗಿ ನಿಮ್ಗೆ ಕೊಡ್ತಾ ಇರೋದು, ದಯವಿಟ್ಟು ಫೀಸು ಸಹ ಟ್ರೀಟ್ಮೆಂಟ್ ಫೀಸು ಕಡಿಮೆ ಅಂದ್ರೆ ಒಬ್ಬ ಸಾಧಾರಣ ವ್ಯಕ್ತಿ ಹೋದ್ರೆ 500 ರಿಂದ 700 ರೂಪಾಯಿ ತನಕ ಆಗ್ತಾ ಇದೆ ಪ್ರೈವೇಟ್ ಹಾಸ್ಪಿಟಲ್. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಆಗ್ತಾ ಇದೆ. ನಾವು ಫೀಸ್ ತಗೊಳ್ಳೋದೇ ಅಷ್ಟಾಗಿದೆ ಅಂತಾರ? ಏನು ಫೀಸ್ ತಗೊಳ್ಳೋದೇ ಮೆಡಿಕಲ್ ಅವ್ರು ತಗೊಳ್ಳೋದು 50 ರೂಪಾಯಿ. ಅವ್ರು ತಗೋ ಟ್ಯಾಬ್ಲೆಟ್ಸ್ಗೆ MRP ರೇಟ್ ಅಲ್ಲೇ ಕೊಡ್ತಾ ಇದಾರೆ, ಅದು ಪೂರ್ತಿ ಜಾಸ್ತಿ ಆಗ್ತಾ ಇದೆ. ಇದು ಭರತ್ ಮಾತಾಡಿದ್ರೆ ಅವ್ರೇನು ತಗೊಳಲ್ಲ, TH ಭರತ್ ಅವ್ರು ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಇದು ಮಾತಾಡಿದ್ವಿ ಹಿಂದೆ ನಾವು, ಅವ್ರು ಮಾಡ್ತಾ ಇಲ್ಲ. ಅವ್ರು ನಾವು ಭರತ್ ಅವ್ರಿಗೆ ಮುದ್ದಾಮ ಉಲ್ಲಾಸ ಏನು ಭರತ್ ಅವ್ರು ಹಿಂದೊಬ್ರು ಇದ್ರಲ್ಲ, ಏನು ಸರ್ ಅವ್ರ ಹತ್ರ ಬಂದಿರುತ್ತೆ. ಭರತ್ ಅವ್ರು ಅವ್ರ ಹತ್ರ ಮಾತಾಡಿದ್ರೆ ಇಲ್ಲ ಮಾಡಲ್ಲ. ಆರೋಗ್ಯ ಇಲಾಖೆ ನೋಡಿ ತಗೋಬೇಕು ಮೇಡಮ್. ನೀವು ಆರೋಗ್ಯ ಇಲಾಖೆ ಹೆಂಗ್ ಗೊತ್ತಾ, ಪ್ರತಿ KDP ಸಭೆಗೆ ಆರೋಗ್ಯ ಇಲಾಖೆ ಬರೋದಿಲ್ಲ. ಎಲ್ಲಾ ಸ್ಪೆಷಾಲಿಟಿ ಬ್ಲಡ್ ಟೆಸ್ಟ್ ಮಾಡಿ ಹೋಗ್ತಿದ್ದಿಲ್ಲ. ಒಂದು ಬ್ಲಡ್ ಟೆಸ್ಟ್ ಮಾಡಿದ್ದಾರೆ. ಡಾಕ್ಟರ್ ಕೇಳಿದ್ರೆ ಏನಂತ ಗೊತ್ತಾ, ಸ್ಟಾಫ್ ಕೊಡ್ತಾ ಇದೆ, ಅವರ ಅಡ್ಮಿನಿಸ್ಟ್ರೇಟರ್ ನಮ್ ಸ್ಟಾಫ್ ಕೊಡ್ತಾ ಇದೆ, ನಮ್ಗೆ ನೈಟ್ ಡ್ಯೂಟಿ ಮಾಡಿರ್ತೀವಿ ಅಂತ. ನೈಟ್ ಡ್ಯೂಟಿ ಕತೆ ಹೇಳಿದ್ರೆ ಬೇರೆ ಆಗುತ್ತೆ, ಬೇಡ ನಮ್ಗೆ ಜಾಸ್ತಿ ಮಾತಾಡ್ಬೇಕಾಗುತ್ತೆ. ರಕ್ಷಾ ಸಮಿತಿ ಮೀಟಿಂಗ್ ಕೇಳಿದ್ರೆ ನಾನು ಕಾಯ್ತಾ ಇದೀನಿ, MLA ಸಾಹೇಬ್ರು ಇರಲಿ, ಅವ್ರ ಎದುರಿಗೆ ಮಾತಾಡ್ಬೇಕು ಅಂತ. ಸ್ಟಾಫ್ ಇದೆ, 3-4 ಜನ ಸ್ಟಾಫ್ ಇದ್ರು, ಇವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಒಂದು ಬ್ಲಡ್ ಟೆಸ್ಟ್ ಮಾಡಕ್ಕೆ ಇವರಿಗೆ
ಖಾಲಿ ಇಡೀ ಆನಂದಪುರದಲ್ಲಿ 2-3 ಜನ ಅವ್ರು ಇಲ್ಲಿದ್ದಾರೆ. ಕೇಳಿದ್ರೆ ಖಾಲಿ ಹೊಟ್ಟೆಗೆ ಹೋದ್ರೆ ಬೆಳಿಗ್ಗೆ 8 ಗಂಟೆಗೆ ಆಮೇಲೆ ಟಿಫನ್ ಮಾಡ್ಕೊಂಡು ಮತ್ತೆ ಸರಿ ಇದ್ರೆ ಅಲ್ಲಿ ಇರೋದೇ ಇಲ್ಲ ಬ್ಲಡ್ ಟೆಸ್ಟ್ ಅವ್ರು ಬರೋದೇ 11 ಗಂಟೆ. ನೀವು ಜಾಸ್ತಿ ಮಾತಾಡ್ಸೋದು ಡಾಕ್ಟರ್ಗೆ ಮಾತಾಡ್ತೀರಿ, ಟ್ರಾನ್ಸ್ಫರ್ ಆಗ್ಬಿಟ್ಟಿನ ಜನ ಇರ್ತಾರೆ. ಅವ್ರಿಗೆ ಅದಕ್ಕೆ ಇದ್ರೋದು ಮತ್ತೆ ಎಲ್ಲೋ ಹೋಗ್ಬಿಡ್ತಾರಪ್ಪ ಇವರು, ಜನ ಇಂಜೆಕ್ಷನ್ ಕೊಡೋದು ಜನ ಇಲ್ಲ ಅಂತ ಪರಿಸ್ಥಿತಿ ಹಿಂಗಾಗಿದೆ. ಸರ್ ಈಗ ತಿಂಗಳಲ್ಲಿ ಒಂದ್ಸರಿ ಮಾಡ್ತೀರಾ, ವಾರದಲ್ಲಿ ಒಂದ್ಸರಿ ಮಾಡ್ತೀರಾ ಸರ್? ಈಗ ಮೆಡಿಕಲ್ ಚೆಕಪ್ ಹೆಂಗ್ ಮಾಡ್ತಿದ್ರೆ? ಅದು ವರ್ಷಕ್ಕೆ ಒಂದ್ಸರಿ ಸರ್. ನೀವು medical ವರ್ಷಕ್ಕೆ ಒಂದು check-up ಇರುತ್ತೆ ಅಂದಾಗ ಇಲ್ಲ. ನಿಮ್ಮ ಮಕ್ಕಳಿಗೆಲ್ಲ ನೀವು ಹೇಳ್ಬೇಕು ತಾನೆ. ಅಲ್ಲ, ಅವಳು ಹೆಲ್ತ್ ಸರಿ ಇಲ್ಲದೆ ಬಂದಿಲ್ಲ. ಅಲ್ಲ ಸರ್, ಈಗ ಒಂದ್ ತಿಂಗಳಿಗೆ ಒಂದ್ಸರಿ ನೀವು ಒಂದ್ ಸ್ವಲ್ಪ ಅವೇರ್ನೆಸ್ ಮಾಡಕ್ ಆಗಲ್ವಲ್ಲ? ಕ್ಯೂರ್ ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಮಾಡೋದು. ಅಲ್ಲ, ಅವ್ರಿಗೆ ನೀವು ಒಂದು ಲೆಟರ್ ಮಾಡಿ ಸರ್. ನಾನು ಹೇಳೋದು ಒಂದ್ ಸರ್, ಸಣ್ಣ ಪುಟ್ಟ ಯಾರನ್ನ ಒಂದ್ ಸ್ವಲ್ಪ ಆತರ ನೀವೇನ್ ಹೇಳಿದ್ರು, ವಾಂತಿ ಬರ್ತಾ ಇದೆ, ತಲೆ ಸುತ್ತಾ ಇದೆ ಅಂತ ಅಟ್ಲೀಸ್ಟ್ ಅವ್ರ ಮನೆ ಮಾಡ್ತಿದ್ರೆ ಯಾವ್ದೋ ಮಗು ಜೀವ ಹೊಡೆಯುವುದು ಅಂತ ಹೇಳಿ ಮತ್ತೆ ವ್ಯತ್ಯಾಸ ಇರೋದ್ರಲ್ಲಿ. ಈಗ ತಂದೆ ತಾಯಿ ನೋಡ್ತಾರೆ ನಿಮಗೆ ಗೊತ್ತಿರುತ್ತೆ, 800 ಸಾವಿರ ಮಕ್ಕಳಲ್ಲಿ ಇವತ್ತು ಯಾರೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಈ ವಾರದಲ್ಲಿ ಒಂದಿಷ್ಟು ಜನದ ಹೆಸರು ಇದ್ದಾಗ ಇವತ್ತು ಚೆಕಪ್ ಮಾಡ್ತಾರೆ, ಜೀವ ಹೊಡೆಯುತ್ತಲ್ಲ ಅಂತ ನಾನು ಅದೇನು ಹಿಡಿಯ ಸರ್. ಹಾಸ್ಪಿಟಲ್ ನೋಟಿಸ್ ಮಾಡಿ ಪ್ರತಿ ತಿಂಗಳು 1 ಡೇಟ್ ಫಿಕ್ಸ್ ಮಾಡಿ. ಈಗ ಈ ಮೇಡಮ್ ಕಳ್ಸ್ತಾರೆ, ಇವ್ರು ಏನಂದ್ರೆ ಅವ್ರು ಹೇಳಿದ್ ಕೇಳ್ಬೇಕಷ್ಟೇ ಹೊರತು ಬೇರೆ ನೀವು ಇಂತಲ್ಲಿ ಹೋಗಿ ಇಂತ ಕೆಲಸ ಮಾಡಿ ಮಾಡ್ಬೇಕು ಹೊರತು ಯಾವ ಡಿಸಿಷನ್ ತಗೊಂಡು ಹೋಗಿ ಆಗಲ್ಲ. ಆಗುತ್ತೆ ಕೇಳಿ. ಸ್ಕೂಲಿಗೆ ಇಯರ್ಲಿ ಒನ್ಸ್ ಬರ್ತಾರೆ. ಇಯರ್ಲಿ ಒನ್ಸ್ ಹೆಲ್ತ್ ಚೆಕಪ್ ಇರುತ್ತೆ ಸರ್. ಆಮೇಲೆ ಅವರಿಗೆ ಪ್ರತಿ ತಿಂಗಳು ಐರನ್ ಫೋಲಿಕ್ ಆಸಿಡ್ ಮಾತ್ರೆ ಎಲ್ಲ ಕೊಡ್ಲಿಕ್ಕೆ ಇರುತ್ತೆ. ಬಟ್ ಮೇಜರ್ ಹೆಲ್ತ್ ಚೆಕಪ್ ವೈದ್ಯಾಧಿಕಾರಿಗಳ ಕಡೆಯಿಂದ ಅದು ತಾಲೂಕಲ್ಲೇ ಒಂದು ಟೀಮ್ ಇದೆ, ರಾಷ್ಟ್ರೀಯ ಬಾಲ ಸ್ವಸ್ಥ ಕಾರ್ಯಕ್ರಮ ಅಂತ. ಆ ಟೀಮ್ ಅಡಿಯಲ್ಲಿ ವೈದ್ಯಾಧಿಕಾರಿಗಳು ಮತ್ತೆ ಸಿಬ್ಬಂದಿ ವರ್ಗ ಬಂದು ಅವರು ಕಾರ್ಡ್ಗಳು ಮೇಂಟೈನ್ ಮಾಡಿರ್ತಾರೆ. ಹೈಟ್ ವೇಟ್ ಎಲ್ಲ ನೋಡ್ಬಿಟ್ಟು ಮಕ್ಕಳಲ್ಲಿ ನ್ಯೂನತೆ ಏನಾದ್ರು ಇದೆಯಾ ನೋಡ್ಬಿಟ್ಟು ಇಲ್ಲಿ ತಪಾಸಣೆ ಆಗುವಂಥದ್ದು ಇಲ್ಲಿ ಮಾಡ್ತಾರೆ. ಹೆಚ್ಚಿನ ಚಿಕಿತ್ಸೆ ಬೇಕಾಗಿರುವಂತವರಿಗೆ ಶಿವಮೊಗ್ಗ ಅಥವಾ ಸಾಗರ ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೋ ಅಲ್ಲಿಗೆ ರೆಫರ್ ಮಾಡ್ತಾರೆ. ಇಷ್ಟು ನಮ್ಮ ಹೆಲ್ತ್ ಆರೋಗ್ಯ ಇಲಾಖೆಯಿಂದ ಶಿಕ್ಷಣಕ್ಕೆ ಇದೆ ಸರ್. ಆತರ ನ್ಯೂನತೆ ಇರೋದನ್ನ ನೋಟಿಸ್ ಮಾಡಿದ್ದಾರೆ. ಸುಮಾರು ಮಕ್ಕಳಿಗೆ ಈಗ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇರೋರಿಗೆ ಕೂಡ ಈ ತರ ಈಗ ಹೆಲ್ತ್ ಚೆಕಪ್, ಸ್ಕೂಲ್ ಹೆಲ್ತ್ ಚೆಕಪ್ ಅಲ್ಲೇ ಸ್ಕ್ರೀನಿಂಗ್ ಆಗ್ಬಿಟ್ಟು ಮೇಜರ್ ಆಪರೇಷನ್ ಇರುವಂತವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಗಿದೆ. ಕೆಲವೊಂದು ಮಿಸ್ ಆಗಿರ್ಬೋದು, ಇಲ್ಲ ಅನ್ನಲ್ಲ. ಬಟ್ ತುಂಬಾ ಮಕ್ಕಳಿಗೆ ಈ ತರ ಹೆಲ್ತ್ ಚೆಕಪ್ ಅಲ್ಲಿ ಸ್ಕೂಲಲ್ಲಿ ಹೋಗಿ ಹೆಲ್ತ್ ಚೆಕಪ್ ಮಾಡಿರೋದ್ರಲ್ಲಿ ಬೆನಿಫಿಟ್ಸ್ ಆಗಿದೆ ಸರ್. ಈಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆದಾಗಿಂದ ಆ ಒಂದು ವರ್ಷದಲ್ಲಿ ಪ್ರತಿಯೊಂದು ಶಾಲೆಗೂ ಪ್ರತಿಯೊಂದು ತರಗತಿ ಮಕ್ಕಳಿಗೂ ಹೆಲ್ತ್ ಚೆಕಪ್ ಆಗೇ ಆಗತ್ತೆ. ಒಂದು ಶೆಡ್ಯೂಲ್ ಮಾಡ್ಕೊಳ್ತಾರೆ ಸರ್. ಥ್ರೂಔಟ್ ತಾಲೂಕ್ ಕವರ್ ಆಗ್ಬೇಕಲ್ಲ, ಶೆಡ್ಯೂಲ್ ಮಾಡ್ಕೊಂಡು ಎಲ್ಲ ವೈದ್ಯಾಧಿಕಾರಿಗಳು ಇರುವಂತ ತಂಡನೇ ಬಂದು ಚೆಕಪ್ ಆಗತ್ತೆ. ಪ್ರತಿ ವರ್ಷನೂ ಆಗಿದೆ ಸರ್, ಎಲ್ಲ ಸ್ಕೂಲ್ಗಳಲ್ಲೂ ಆಗಿದೆ.